ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಮ್ಯಾಚ್ ಈಗ ರೋಚಕ ಘಟ್ಟಕ್ಕೆ ಬಂದಿದೆ. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಫಸ್ಟ್ ಬ್ಯಾಟಿಂಗ್ ಇಳಿದಿದ್ದ ಟೀಂ ಇಂಡಿಯಾ 358 ರನ್ಗಳನ್ನು ಗಳಿಸಿ ಆಲ್ಔಟ್ ಆಗಿತ್ತು. ಈ ಟಾರ್ಗೆಟ್ ಬೆನ್ನತ್ತಿರುವಂತಹ ಆಂಗ್ಲರು ಅಕ್ಷರಶಃ ಆರ್ಭಟಿಸಿದ್ದಾರೆ. ಬಾಲ್ ಅಸ್ತ್ರವನ್ನೇ ಮುಂದಿಟ್ಟುಕೊಂಡು ಮತ್ತೊಮ್ಮೆ ಗರ್ಜಿಸಿದ್ದಾರೆ. ಇದೇ ಈಗ ಭಾರತಕ್ಕೆ ಸಂಕಷ್ಟ ತಂದೊಡ್ಡಿದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮ್ಯಾಂಚೆಸ್ಟರ್ನಲ್ಲಿ ನಡೀತಾ ಇರುವಂತಹ ಟೆಸ್ಟ್ ಪಂದ್ಯ 2 ದಿನ ಕಂಪ್ಲೀಟ್ ಆಗಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ಸ್ ಬೌಲಿಂಗ್ನಲ್ಲಿ ಬಿರುಗಾಳಿ ಎಬ್ಬಿಸಿದ್ರು. 72 ರನ್ಗಳನ್ನು ನೀಡಿ 5 ವಿಕೆಟ್ ಎಗರಿಸಿದ್ರು. 8 ವರ್ಷಗಳ ಅವರ ಕ್ರಿಕೆಟ್ ಕರಿಯರ್ನಲ್ಲಿ ಇದೇ ಮೊದಲ ಬಾರಿಗೆ 5 ವಿಕೆಟ್ಗಳ ಗೊಂಚಲು ಪಡೆದು ಭಾರತವನ್ನ 358 ರನ್ಗಳಿಗೆ ಆಲ್ಔಟ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈ ಗುರಿಯನ್ನ ಬೆನ್ನಟ್ಟಿರುವಂತಹ ಇಂಗ್ಲೆಂಡ್ ಪರ ಈಗ ಜಾಕ್ ಕ್ರಾಲಿ ಮತ್ತು ಬೆನ್ ಡಕೆಟ್ ಅದ್ಭುತ ಜೊತೆಯಾಟವಾಡಿದ್ರು. ಇಬ್ಬರ ವಿಕೆಟ್ ಎಗರಿಸೋದೇ ಭಾರತಕ್ಕೆ ಬಿಗ್ ಚಾಲೆಂಜ್ ಆಗಿತ್ತು. ಕೊನೆಗೂ ಕೂಡ ಸೆಂಚುರಿ ಹೊಸ್ತಿಲಲ್ಲಿ ಕ್ರಾಲಿ ಮತ್ತು ಡಕೆಟ್ ಪೆವಿಲಿಯನ್ ಸೇರ್ಕೊಂಡ್ರು. 2ನೇ ದಿನದಾಟದ ಹೊತ್ತಿಗೆ ಇಂಗ್ಲೆಂಡ್ ತಂಡ 2 ವಿಕೆಟ್ ಕಳ್ಕೊಂಡು 225 ರನ್ಗಳನ್ನ ಕಲೆ ಹಾಕಿದೆ. ಬೇಗ ವಿಕೆಟ್ ಬೇಟೆಯಾಡದಿದ್ರೆ ಭಾರತಕ್ಕೆ ಸಂಕಷ್ಟ. ಸದ್ಯ ಟೀಂ ಇಂಡಿಯಾ 133 ರನ್ಗಳ ಮುನ್ನಡೆಯಲಿದೆ. ಅತ್ತ ಇಂಗ್ಲೆಂಡ್ ಬಳಿ ಇನ್ನೂ 8 ವಿಕೆಟ್ಗಳಿವೆ. ಸೊ 3ನೇ ದಿನದಾಟದಲ್ಲಿ ಆದಷ್ಟು ಬೇಗ ಟೀಂ ಇಂಡಿಯಾ ಆಟಗಾರರು ಆಂಗ್ಲರ ವಿಕೆಟ್ಗಳನ್ನು ಎಗರಿಸಲೇಬೇಕು. ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಲೈನಪ್ ಲೀಡ್ ಮಾಡ್ತಾ ಇದ್ರು ಕೂಡ 2ನೇ ದಿನ ಅಷ್ಟೇನು ಎಫೆಕ್ಟಿವ್ ಆಗಿರಲಿಲ್ಲ. ಮೊಹಮ್ಮದ್ ಸಿರಾಜ್ ಕಡೆಯಿಂದಲೂ ಕೂಡ ಉತ್ತಮ ಸಾಥ್ ಸಿಗಬೇಕಿದೆ. ಇನ್ನು ರವೀಂದ್ರ ಜಡೇಜಾ ಹಾಗೆ ಅನ್ಶುಲ್ ಕಾಂಬೋಜ್ ತಲಾ ಒಂದೊಂದು ವಿಕೆಟ್ ಅನ್ನು ಎಗರಿಸಿ ಭರವಸೆ ಮೂಡಿಸಿದ್ದಾರೆ. ಬಾಲ್ ಕಾನ್ಸೆಪ್ಟ್ ನಲ್ಲೇ ಅಬ್ಬರಿಸಿದ ಆಂಗ್ಲರು. ಪಂದ್ಯ ನಡೀತಾ ಇರುವಂತಹ ಓಲ್ಡ್ ಟ್ರಾಫರ್ಡ್ ಮೈದಾನ ಭಾರತೀಯ ವೇಗಿಗಳಿಗೆ ನೆರವಾಗಲೇ ಇಲ್ಲ. ಲೋ ಸ್ಪೀಡ್ ಇದ್ದ ಕಾರಣಕ್ಕೆ ಇಂಗ್ಲೆಂಡ್ ಸುಲಭದಲ್ಲಿ ರನ್ ಗಳಿಸಿತ್ತು. ಆಂಗ್ಲರ ಪರ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ಕ್ರಾಲಿ ಮತ್ತು ಡಕೆಟ್ ಫಿಯರ್ಲೆಸ್ ಆಗಿ ಬ್ಯಾಟ್ ಬೀಸಿದ್ರು. ಬೆನ್ ಡಕೆಟ್ ಅಂತೂ 100 ಎಸೆತಗಳಲ್ಲೇ 13 ಬೌಂಡ್ರಿಗಳ ಸಹಾಯದಿಂದ 94 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ಕ್ರಾಲಿ 84 ರನ್ಗಳೊಂದಿಗೆ ಮೊದಲ ವಿಕೆಟ್ ಬೀಳೋ ವೇಳೆಗೆಲ್ಲ 166 ರನ್ಗಳ ಪಾರ್ಟ್ನರ್ಶಿಪ್ ಬಂದಿತ್ತು. ಭಾರತೀಯ ಬೌಲರ್ಗಳನ್ನ ಕೇರೆ ಮಾಡದೆ ಇನ್ನಿಂಗ್ಸ್ ಕಟ್ಟಿದ್ರು. ಬಾಲ್ ಜಲಕ್ಕೇನು ಅನ್ನೋದನ್ನ ಮತ್ತೊಮ್ಮೆ ತೋರಿಸಿದ್ರು. ಆದ್ರೆ ಶತಕದ ಹೊಸ್ತಿಲಲ್ಲಿ ಇಬ್ಬರು ಕೂಡ ವಿಕೆಟ್ ಒಪ್ಪಿಸಿದ್ರು. ಸದ್ಯ 2ನೇ ದಿನದಾಟದ ಅಂತ್ಯಕ್ಕೆ ಓಲಿ ಪೋಪ್ 20 ರನ್ ಗಳಿಸಿ ಆಡ್ತಾ ಇದ್ರೆ ಜೋ ರೂಟ್ 11 ರನ್ ಗಳಿಸಿ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಇಂಗ್ಲೆಂಡ್ ಈಗ ಕೇವಲ 133 ರನ್ಗಳ ಹಿನ್ನಡೆಯಲ್ಲಿದೆ. ಇನ್ನೂ 8 ವಿಕೆಟ್ಗಳು ಬಾಕಿ ಇವೆ. ಹೀಗೆ ಆಂಗ್ಲರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಅಬ್ಬರಿಸ್ತಾ ಇದ್ರೆ ಟೀಂ ಇಂಡಿಯಾ ಕ್ಯಾಪ್ಟನ್ ಗಿಲ್ ವಿರುದ್ಧ ಟೀಕೆಗಳು ಕೇಳಿ ಬರ್ತಾ ಇವೆ. 2 ಪಂದ್ಯಗಳಲ್ಲಿ ಹೀರೋ, ಆಮೇಲೆ 0 ಆದ್ರ. ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆದ್ಮೇಲೆ ಮೊದಲ 2 ಟೆಸ್ಟ್ ಪಂದ್ಯಗಳಲ್ಲಿ 2 ಶತಕ ಹಾಗೆ 1 ಡಬಲ್ ಸೆಂಚುರಿ ಸಿಡಿಸಿ ಗರ್ಜಿಸಿದ್ರು. ಬಿಸಿಸಿಐ ಮತ್ತು ತಂಡದ ಮ್ಯಾನೇಜ್ಮೆಂಟ್ ಗಮನ ಸೆಳೆದಿದ್ರು. ಆದ್ರೆ ಲಾರ್ಡ್ಸ್ ನಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯದಲ್ಲಿ ಮಾತ್ರ ಗಿಲ್ ಅಂದುಕೊಂಡಂತೆ ಆಗ್ಲೇ ಇಲ್ಲ. ಸ್ಲೋ ಬ್ಯಾಟಿಂಗ್ ನಡೆಸ್ತಾ ಇದ್ದ ಆಂಗ್ಲರನ್ನ ಕೆಣಕಿದ್ದ ಗಿಲ್ ಆಮೇಲೆ ಬ್ಯಾಟ್ ನಲ್ಲಿ ಕಂಪ್ಲೀಟ್ ಡಲ್ ಆಗಿ ಹೋದ್ರು. 3ನೇ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ 16 ರನ್ ಹಾಗೆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ 6 ರನ್ ಮಾತ್ರ ಗಳಿಸೋಕೆ ಸಾಧ್ಯವಾಯಿತು. ಇದೀಗ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ನಲ್ಲಿ ನಡೀತಾ ಇರುವಂತಹ 4ನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲೂ ಕೂಡ ಸದ್ದು ಮಾಡಲಿಲ್ಲ. ಸರಣಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎನಿಸಿಕೊಂಡಿದ್ದಂತಹ ಶುಭ್ಮನ್ ಗಿಲ್ ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ 12 ರನ್ ಗಳಿಸಿ ಬೆನ್ ಸ್ಟೋಕ್ಸ್ ಬೌಲಿಂಗ್ ನಲ್ಲಿ LBW ಬಲೆಗೆ ಬಿದ್ರು. ಇದರಿಂದ ಭಾರತ ತಂಡ 140 ರನ್ಗಳಿಗೆ 3 ವಿಕೆಟ್ಗಳನ್ನ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಬೇಕಾಯಿತು. ಇನ್ನು ಮೊದಲ 2 ಪಂದ್ಯಗಳಲ್ಲಿ ಭಾರತ ಪಾಲಿಗೆ ಹೀರೋ ಆಗಿದ್ದವರು ಈಗ ವಿಲನ್ ಆದ್ರ ಎನ್ನುವಂತ ಚರ್ಚೆಗಳು ನಡೀತಾ ಇವೆ. ಒಟ್ನಲ್ಲಿ ಭಾರತ ಪಾಲಿಗೆ 4ನೇ ಪಂದ್ಯ ಮಸ್ಟ್ ವಿನ್ ಗೇಮ್. ಈ ಮ್ಯಾಚ್ ಗೆದ್ದರಷ್ಟೇ ಭಾರತ ತಂಡ ಸರಣಿಯಲ್ಲಿ ಜೀವಂತವಾಗಿ ಉಳ್ಕೊಳ್ಳೋಕೆ ಸಾಧ್ಯ. ಹಾಗೇನಾದ್ರೂ ಬ್ರಿಟಿಷರ ಈ ಪಂದ್ಯವನ್ನ ಗೆದ್ರೆ ಇನ್ನೂ 1 ಪಂದ್ಯ ಬಾಕಿ ಇರುವಂತೆಯೇ ಸರಣಿ ಅವರ ಕೈವಶವಾಗಿ ಬಿಡುತ್ತೆ. ಒನ್ಸ್ ಅಗೇನ್ ಇಂಗ್ಲೆಂಡ್ ನಲ್ಲಿ ಸರಣಿ ಸೋತು ಟೀಂ ಇಂಡಿಯಾ ಸಪ್ಪೆ ಮೋರೆ ಹಾಕಿಕೊಂಡು ವಾಪಸ್ ಬರಬೇಕಾಗುತ್ತೆ. ಈಗಾಗಲೇ ಬೌಲಿಂಗ್ ನಲ್ಲಿ ಬೆವರಳಿಸಿರುವಂತಹ ಆಂಗ್ಲರು ಬ್ಯಾಟಿಂಗ್ ನಲ್ಲೂ ಕೂಡ ಸಾಲಿಡ್ ಪ್ರದರ್ಶನ ನೀಡ್ತಾ ಇದ್ದಾರೆ. ಇನ್ನೂ 8 ವಿಕೆಟ್ಗಳು ಬಾಕಿ ಇರೋದ್ರಿಂದ ಮೊದಲ ಇನ್ನಿಂಗ್ಸ್ ನಲ್ಲಿ ಲೀಡ್ ಸಾಧಿಸುವಂತ ಚಾನ್ಸಸ್ ಇದೆ. ಹೀಗಾಗಿ ಉಳಿದಿರುವಂತಹ 3 ದಿನಗಳಲ್ಲಿ ಭಾರತ ಪ್ಲೇಯರ್ಸ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕಿದೆ. ಸೊ ಈ ಪಂದ್ಯವನ್ನ ಮಸ್ಟ್ ವಿನ್ ಆಗಿ ಗೆಲ್ಲೇಬೇಕಿರೋದ್ರಿಂದ ಏನೆಲ್ಲ ಸ್ಟ್ರಾಟಜಿ ಮಾಡ್ತಾರೆ, ಪಂದ್ಯವನ್ನ ಹೇಗೆ ಕಂಟ್ರೋಲ್ಗೆ ತಗೊಳ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ನಮಸ್ಕಾರ.